ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಏನು ಯಾಕೆ ಎಷ್ಟು ವರ್ಷಕ್ಕೆ ಒಂದ್ಸರಿ? ಪ್ರತಿ ವರ್ಷ ಸೆಕ್ಯೂರಿಟಿ ಡೆಪಾಸಿಟ್ ಕಟ್ಟಬೇಕಾ ನಾವು? ಹಾಂ, ಅಲ್ಲಿಗೆ ಪರ್ ಮಂತ್ ದುಡ್ಡಾಯಿತು. ಪರ್ ಮಂತ್ 1000 ಪರ್ ಮಂತ್ಗೆ 2 ಟೈಮ್. ಅದಕ್ಕೆ 2 ಪಟ್ಟು ನಮ್ಮ ಹತ್ರ ಏನು ನಿಮ್ಮ ಹತ್ರ ಆಲ್ರೆಡಿ ನಿಮ್ಮ ಹತ್ರ ಅಡ್ವಾನ್ಸ್ ತೊಗೊಂಡಿರ್ತೀವಿ ಯೂಸ್ ಮಾಡಿದ್ದು ಅಂತ ಜಾಸ್ತಿ ಆಯಿತು. ಈಗ ಏನು ಮಾಡ್ತೀವಿ 500 ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಮಂತ್ಗೆ ಏನು ಮಾಡಿದ್ವಿ 800 ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ತಕ್ಕಂತೆ ಡೆಪಾಸಿಟ್ ಬೇಕಾಗುತ್ತೆ. ಏನಕ್ಕೆ ಡೆಪಾಸಿಟು? 2 ತಿಂಗಳು ಡೆಪಾಸಿಟ್ ಯಾಕೆ ನಿಮಗೆ? ಮೀಟ್ರ್ ದುಡ್ಡು ಕಟ್ ಹಾಕ್ತಿರೋದಲ್ವ ನಾವು, ಮತ್ತೆ ಯಾಕೆ ಡೆಪಾಸಿಟ್ ನಿಮ್ಗೆ ಪ್ರತಿ ವರ್ಷ? ಅಡ್ವಾನ್ಸ್ ಯಾಕೆ ತಗೊಂತೀರಾ? ನಾವು ಯೂನಿಟ್ ಯೂಸ್ ಮಾಡಿದ ಮೇಲೆ ತಗೊಳ್ರಿ. ಅದೇ ತಗೊಳ್ತಿರೋದು. ಬೈ ಚಾನ್ಸ್ 2 ತಿಂಗಳು ಕಟ್ಟಿಲ್ಲ ನಿಮಗೆ 1 ತಿಂಗಳು ಬಡ್ಡಿ ಹಾಕ್ತಿದ್ದೀರಲ್ವಾ, ಅಡ್ವಾನ್ಸ್ ಯಾಕೆ ಬೇಕು ನಿಮ್ಗೆ ಅಂತ ನಾನು ಕೇಳ್ತಿರೋದು. ಇದು ಸರ್ಕಾರ. ಅದಾದ್ಮೇಲೆ ಸರ್ ಮತ್ತೆ ಅದಕ್ಕೂ ಇಂಟ್ರೆಸ್ಟ್ ಸರ್, ಅಡ್ವಾನ್ಸಿಗೆ ಇಂಟ್ರೆಸ್ಟು. ಕಟ್ಟಿರೋ ದುಡ್ಡಿಗೆ ಅಡ್ವಾನ್ಸ್ ಅಲ್ವಾ ಅದು? ಅಡ್ವಾನ್ಸಿಗೆ ಮತ್ತೆ ಇಂಟ್ರೆಸ್ಟ್ ಯಾವ್ದು? ಕಟ್ಟಬೇಕಾಗಿರೋದ ನಾವು? ಅಡ್ವಾನ್ಸ್ ಕಟ್ಟಬೇಕಾಗಿರೋ ದುಡ್ಡಿಗೆ ಮತ್ತೆ ನಾವು ಬಡ್ಡಿ ಕೊಡ್ಬೇಕಾ? ಇದು ನೋಡ್ರಿ, ಇದು ಬಿಲ್ಲು ಅಲ್ವಾ? ಈ ತರ ಸರ್ಕಾರಗಳು. 1 ಯೂನಿಟ್ಗೆ 39 ಪೈಸೆಯನ್ನ ಹೊಂದಾಣಿಕೆ ಶುಲ್ಕ. ಏನು ಹೊಂದಾಣಿಕೆ ಶುಲ್ಕ? ಯಾತಕ್ಕೆ ಹೊಂದಾಣಿಕೆ ಮಾಡ್ಕೋಬೇಕು? ನಾನು ಬಳಸಿದ ಕರೆಂಟಿಂದ ಅಲ್ಲ ಅದು. ಅದನ್ನ ಯಾಕೆ ಕಟ್ಟಬೇಕು? ಎಷ್ಟು ಕೊಳ್ಳೆ ಬಿಡಬೇಕು ಅಂತ ಇದ್ದೀರಿ? ಮತ್ತೆ ಇನ್ನೊಂದು ಪಿ ಅಂಡ್ ಜಿ ಅಂತ ಹೇಳಿ ಹಾಕಿದ್ದಾರೆ, ಪೆನ್ಷನ್ ಅಂಡ್ ಗ್ರಾಚ್ಯುಯಿಟಿ ಅಂತ ನಾನು ತಿಳ್ಕೊಂಡಿರೋದು. ಬೇರೆ ಇದ್ರೆ ಅವ್ರು ಹೇಳಿ. ಇವರಿಗೆ ಪೆನ್ಷನ್ ಕೊಡೋದಕ್ಕೆ, ಗ್ರಾಚ್ಯುಯಿಟಿ ಕೊಡಲಿಕ್ಕೆ ನಾವೇ ಕೊಡಬೇಕು. ಯೂನಿಟ್ ಚಾರ್ಜ್ ಮೇಲೆ ಪ್ರತಿ ಯೂನಿಟ್ಗೆ ನಾವೇ ಕೊಡಬೇಕು. ಅವ್ರಿಗೆ ಪೆನ್ಷನ್, ಲೈನ್ ಮ್ಯಾನು, ಎಂಪ್ಲಾಯೀಸು ರಿಟೈರ್ಡ್ ಆದಮೇಲೆ ಅವರಿಗೆ ಪೆನ್ಷನ್ ಕೊಡೋದಕ್ಕೆ ನಾವೇ ದುಡ್ಡು ಕೊಡಬೇಕು ಪ್ರತಿ ಯೂನಿಟ್ಗೆ. ಅರ್ಥ ಇದೆಯೇನ್ರಿ? ಅಂದ್ರೆ ನಾವೇ ಸಾಕ್ಬೇಕು ಇಲಾಖೆನ. ಇದು ಯಾವ ರೀತಿ ಲೆಕ್ಕ ಇದು? 2-3 ಕಿಲೋಮೀಟರ್ ಜಾಸ್ತಿ ಆಯ್ತಂದ್ರೆ ಬರೀ ಮಿನಿಮಮ್ ಚಾರ್ಜ್ ನಾವು 400-450 ರೂಪಾಯಿ ಕಟ್ಟಬೇಕಾಗುತ್ತೆ. ಇದು ನಮಗೆ ಸರ್ಕಾರ ಗೊತ್ತಿಲ್ಲದಾಗೆ ಮಾಡ್ತಕ್ಕಂಥ ಮೋಸ. ಸರ್ಕಾರ ಇವತ್ತು ನಮಗೆ ಫ್ರೀ ಕರೆಂಟ್ ಅಂತಂದು ಈಗ ಕೊಟ್ಬಿಟ್ರು. ನಾವು ಯಾರು ಫ್ರೀ ಕರೆಂಟ್ ಕೊಡಿ ಅಂತ ಕೇಳಿದಾರಲ್ಲ. ಫ್ರೀ ಕರೆಂಟ್ ಅವಶ್ಯಕತೆ ಇಲ್ಲ ನಮಗೆ, ನಾವು ಬಿಲ್ ಕಟ್ತಾ ಇದ್ವಿ. ಆದರೆ ಇವತ್ತು ಫ್ರೀ ಕರೆಂಟ್ ಅಂತ ನಮಗೆ ತೋರಿಸಿ, ನಮಗೆ ಮಕ್ಕಳು ತರಿಸಿ, ಇವತ್ತು ಅವ್ರಿಗೆ ಹೆಂಗೆ ಬೇಕಂಗೆ ಎಲ್ಲವನ್ನ ಜಾಸ್ತಿ ಮಾಡ್ಕೊತಾರೆ. ಯಾಕಂದ್ರೆ ನಾವು ಹಣ ಕಟ್ಟಿದ್ರೆ ಬಿಲ್ ನೋಡ್ತಿದ್ವಿ, ಎಷ್ಟು ಆಯ್ತು, ಯಾವ್ದಕ್ಕೇನು ಹಾಕಿರ ಅಂತ. ನಾವೇನು ನೋಡಂಗಿಲ್ಲ. ಅವ್ರು ಬಂದ್ರು ಕೊಟ್ಟರು, ನಾವು ಸುಮ್ಮನೆ ಇಸ್ಕೊಂಡು ಇಕ್ಕೊಂಡ್ವಿ ಅಷ್ಟೇ. ದುಡ್ಡು ಸರ್ಕಾರ ಕಟ್ಟಂತ. ಎಷ್ಟು ಸರ್ಕಾರ ಕಟ್ಕೊಳುತ್ತೆ ಈ ಸರ್ಕಾರ? ಎಲ್ಲ ಮಿನಿಮಮ್ ಚಾರ್ಜ್ಗಳನ್ನು ಹಾಕಿದ್ದಾದ್ಮೇಲೆ, ಎಲ್ಲ ಮೀಟರ್ಗಳು ಹಾಕಿದ್ಮೇಲೆ ಫ್ರೀ ಕರೆಂಟ್ ಕೊಡೋಕ್ಕಾಗಲ್ಲ ಅಂತ ತೆಗೆದು ಅವಾಗ ನಿಮ್ಮ ಕೈಗೆ ಬಿಲ್ ತಂದು ಕೊಡ್ತಾರೆ. ನೀವು ನೋಡಿದ ತಕ್ಷಣ ತಿಂಗಳಿಗೆ 2000 ಕಟ್ಟಬೇಕಾಗುತ್ತೆ. ಇವತ್ತು ಫ್ರೀ ಇದೆ, ಆಮೇಲೆ ಇಷ್ಟು ವ್ಯಾಟ್ ಮೇಲೆ ಇಷ್ಟು ಯೂನಿಟ್ ಮೇಲೆ ಜಾಸ್ತಿ ಕಟ್ಟಬೇಕು ಅಂತ ನಾವು ಒಂದು ಆದೇಶ ಮಾಡಿದ್ರಿ. ಅದು ಕೆಟ್ಟ ಆದೇಶ ಮಾಡಿದರೆ, ಆದರೂ ಸಹ ನಾವು ಕಟ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಈ ಸ್ಮಾರ್ಟ್ ಮೀಟರ್ ಯಾವುದೇ ಕಾರಣಕ್ಕೂ ನಮ್ಮ ರೈತರಿಗಾಗಲಿ ನಮ್ಮ ಗ್ರಾಹಕರಿಗೆ ಯಾರಿಗೂ ಬೇಕಾಗಿಲ್ಲ. ಹಾಗಾಗಿ ಸ್ಮಾರ್ಟ್ ಮೀಟರನ್ನು ಅಳವಡಿಸ್ತಕ್ಕಂಥ ಕೆಲಸವನ್ನು ವಾಪಸ್ ತಗೋಬೇಕು. ಮಾನ್ಯ AWE ಸಾಹೇಬರು ರಾಜ್ಯ ಸರ್ಕಾರಕ್ಕೆ ಇಲ್ಲಿಂದ ಒಂದು ಮನವಿಯನ್ನು ಕಳಿಸ್ಕೊಡ್ಬೇಕು. ಅದಕ್ಕೆ ಈಗ ಒಂದು ಸ್ಪಷ್ಟೀಕರಣ ಏನು ಅಂದರೆ, ಈಗ ನಾವು ಮೀಟರ್ಗಳನ್ನ ಏನು ನಾವು ಬದಲಾವಣೆ ಮಾಡ್ತಾ ಇದ್ದೀವಿ, ಅದು ಸ್ಮಾರ್ಟ್ ಮೀಟರ್ ಅಲ್ಲ, ಅದು ಡಿಜಿಟಲ್ ಮೀಟರು. ಮೊದಲಿಗೆ ಆಲ್ರೆಡಿ 2010ರಿಂದನೇ ನಾವು ಇದನ್ನ ನಮ್ಮ ಗಾಲಿ ಇತ್ತಲ್ಲ ಅದನ್ನೆಲ್ಲ ಚೇಂಜ್ ಮಾಡಿಬಿಟ್ಟು ಅವಾಗಿನ ಡಿಜಿಟಲ್ ಮೀಟರ್ ಯೂಸ್ ಮಾಡ್ತಾ ಇದ್ವಿ. ಕೆಲವು ಮನೆಗಳಲ್ಲಿ ಏನಾಗ್ತಿದೆ, ಹಳೆಯದು ನಮ್ಮದು ಇದ್ರದ್ದಿದೆ, ಅದು ಮೆಟಲ್ ಮೀಟರ್ ಇದೆ. ಮೆಟಲ್ ಮೀಟರ್ಗಳು ಕೆಲವು ಕಡೆ ಶಾಕ್ ಆಗ್ತಾ ಇದೆ, ಕೆಲವು ಏರಿಯಾಗಳಲ್ಲಿ ಶಾಕ್ ಆಗಿ ಕೆಲವು ರೈತರುಗಳಾಗಲಿ ಕೆಲವು ಮನೆಯವರಾಗಲಿ ಆ ಶಾಕಿನ ಮೃತಪಟ್ಟಿರೋ ಘಟನೆಗಳು ನಡೆದ ಮೇಲೆ ಗೌರ್ಮೆಂಟ್ ಆ ಥರದ್ದು ಏನಿದೆ ಹಳೆ ಮೀಟರ್ಗಳನ್ನ ತೆಗೆದಾಕೋದಕ್ಕೆ ನಮ್ಮ ಖರ್ಚಿನಲ್ಲೇ ನಾವು ಮಾಡ್ತಾ ಇದ್ದೀವಿ. ಅದನ್ನು ರೈತರಿಂದ ಯಾವುದೋ ಒಂದು ರೂಪಾಯಿನೂ ಯಾರು ಕೊಡೋ ಹಾಗಿಲ್ಲ. ಹಾಗೇನಾದರೂ ಕೊಡಬೇಡಿ ಅಂತ ಕೂಡ ನಾವು ಪೇಪರ್ ನೋಟಿಫಿಕೇಶನ್ ಕೂಡ ಕೊಟ್ಟಿದ್ದೀವಿ. ಹಾಗೇನಾದರೂ ನಮ್ಮ ಗಮನಕ್ಕೆ ಬರದೇ ಬೇರೆ ಯಾರು ತಗೊಂಡಿದ್ರೆ, ಅವ್ರು ಯಾರು ಅಂತ ಮುಂದೆ ಬಂದು ನಮಗೆ ಇದ್ರೆ ಇಮಿಡಿಯೇಟಾಗಿ ಅವ್ರನ್ನ ದುಡ್ಡುಗಳನ್ನು ಅವರಿಗೆ ವಾಪಸ್ ಕಳಿಸ್ಕೊಡ್ತೀವಿ. ಆ ಥರದ್ದು ಆಗಿದ್ರೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಅದು ಗಮನಕ್ಕೆ ಬರದೇ ಆಗಿದ್ರೆ ಡಿಪಾರ್ಟ್ಮೆಂಟ್ ಪರವಾಗಿ ಅವ್ರಿಗೆ ಏನು ಶಿಕ್ಷೆ ಕೊಡುವಾಗ ಕೊಟ್ಟು ವಾಪಸ್ ಕೊಡಿಸೋ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ ಅಂತ ಈ ಸಂಬಂಧ ಹೇಳಕ್ಕೆ ಇಷ್ಟಪಡ್ತೀವಿ. ಆಮೇಲೆ ಈಗ ಏಕೀಕೃತ ದರ ಇದನ್ನು ಹೇಳಿದ್ರಿ. ದರ ಅಂದರೆ ಈಗ ಮೊದಲು ಈಗ ನಮ್ಮ ಸಿದ್ದಲಿಂಗಪ್ಪ ಅವ್ರು ಹೇಳ್ದಂಗೆ ಸ್ಲ್ಯಾಬ್ ಇತ್ತು ಮೊದಲೆಲ್ಲ, ಈಗ ಸ್ಲ್ಯಾಬ್ ಇಲ್ಲ. ಎಲ್ಲ ಒಂದೇ, ಎಲ್ಲ ಸ್ಲ್ಯಾಬ್ 100 ಯೂನಿಟಿಂದ 100 ಯೂನಿಟ್ 1000 ಯೂನಿಟ್ ಎಷ್ಟು ಯೂಸ್ ಮಾಡಿದ್ರು ಒಂದೇ ಸ್ಲ್ಯಾಬಲ್ಲೇ ಇದೆ.
LTE1 ಅಂತ ತೊಗೊಂಡ್ರೆ ₹5.80 ಇದೆ. ನೀವು 1 ಯೂನಿಟ್ ಯೂಸ್ ಮಾಡಿ ₹5.80, 1000 ಯೂನಿಟ್ ಯೂಸ್ ಮಾಡಿ ₹5.80. ಅದೇ ಥರ LT3ನಲ್ಲಿ ಫಸ್ಟು ನಾವೇನು ಮಾಡ್ತಿದ್ವಿ, ಫಸ್ಟ್ ಸ್ಲ್ಯಾಬ್ 7.75 ಇತ್ತು, ಸೆಕೆಂಡ್ ಸ್ಲ್ಯಾಬ್ 50 ಯೂನಿಟ್ ಆದಮೇಲೆ ₹8.75 ಇತ್ತು. ಈಗ ಅದನ್ನೆಲ್ಲ ತೆಗೆದುಬಿಟ್ಟು ₹7 ಅಷ್ಟೇ ಮಾಡಿದ್ವಿ. ಎಲ್ಲ ಒಂದೇ ₹7. ನೀವು 1 ಯೂನಿಟ್ಗೆ ಆದರೂ ಹೋದ್ರೂ ಅಷ್ಟೇ, 1000 ಯೂನಿಟ್ ಯೂಸ್ ಮಾಡಿದ್ರು ₹7 ಇದೆ. ಅದೇ ಥರ ನೀವು LT5 ಹೋದರೆ LT5ನಲ್ಲೂ ಕೂಡ ಮೊದಲು ಏನಾಗ್ತಾ ಇತ್ತು, ಫಸ್ಟು 500 ಯೂನಿಟ್ಗೆ ಒಂದು ಸ್ಲ್ಯಾಬ್ ಇತ್ತು, ನೆಕ್ಸ್ಟ್ 500 ಯೂನಿಟ್ ಆದಮೇಲೆ ಒಂದು ಸ್ಲ್ಯಾಬ್ ಇತ್ತು. ಈಗ ಅದನ್ನು ತೆಗೆದುಬಿಟ್ಟು ₹4.5 ಪರ್ ಯೂನಿಟ್ ಮಾಡಿದ್ದೀವಿ. ಈ ಥರ ಸ್ಲ್ಯಾಬ್ ಅಂತೂ ನಿಗದಿ ಆಗಿದೆ. ಮತ್ತು ಇನ್ನು ಕೆಲವು ಒತ್ತಾಯಗಳೇನಿದೆ, ನಮ್ಮ ವ್ಯಾಪ್ತಿ ಬರುವಂಥ ನಾವು ಹೇಳ್ತೀವಿ, ಗೌರ್ಮೆಂಟ್ ವ್ಯಾಪ್ತಿ ಬರೋದನ್ನ ನಾವು ನಮ್ಮ ಮೇಲಂತದ ಅಧಿಕಾರಿಗಳಿಗೆ ಕಳಿಸ್ಕೊಡ್ತೀವಿ, ಈ ಥರ ಒತ್ತಾಯಗಳಿದೆ ಅಂತ ಹೇಳ್ಬಿಟ್ಟು. ಮತ್ತು ಕೆಲವರು ರೈತರು ಇದು ಮಾಡಿದಂಗೆ ರಾತ್ರಿ ಹೊತ್ತು ಮಕ್ಕಳಿಗೆ ಓದೋಕ್ಕೆ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಇದನ್ನು ಹೇಳ್ತಾ ಇದ್ದಾರೆ. ಅದು ನೈಟ್ ಓಪನ್ ಡೇಟಾ ಸಪ್ಲೈ ಕೊಡೋದಕ್ಕೆ ಹೇಳ್ತಾ ಇದ್ದಾರೆ. ಅದನ್ನು ನಮ್ಮ ಹಂತದಲ್ಲಿ ಪರಿಶೀಲಿಸಿ ಯಾವ್ಯಾವ ಮನೆಗಳ ಸಮಸ್ಯೆ ಇದೆ, ಯಾವ ಫೀಡಿಗೆ ಸಂಬಂಧಪಟ್ಟಿದೆ ಅದನ್ನು ಒಂದ್ಸಲಿ ಚೆಕ್ ಮಾಡಿಸಿ ನಮ್ಮ ಐಆರ್ ಆಫೀಸರ್ಗಳು ತಿಳಿಸಿ ಅದಕ್ಕೆ ಅಪ್ರೂವಲ್ ತಗೊಳ್ಳುವಂಥ ಕೆಲಸವನ್ನು ನಾವು ಇವತ್ತಿಂದನೇ ಮಾಡ್ತೀವಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ₹11,000 ₹9,000 ದುಡ್ಡನ್ನು ಇವರು ಜನರ ತೆರಿಗೆ ಹಣನ ಅದಕ್ಕೆ ಹಾಕಿ ಇಲಾಖೆಯವರು ಮತ್ತು ರಾಜಕಾರಣಿಗಳು ಶೇರ್ ಮಾಡಿಕೊಂಡಿದ್ದಾರೆ. ₹9,000 ಹಣವನ್ನು ಶೇರ್ ಮಾಡಿಕೊಂಡು ಇವತ್ತು ಮಾಡ್ತಾ ಇದ್ದಾರೆ. ಅಂದರೆ ಜನರ ತೆರಿಗೆ ಹಣವನ್ನು ಲೂಟಿ ಮಾಡಲಿಕ್ಕೆ ಎಲ್ಲ ಶೇರ್ ಮಾಡ್ಕೊಳ್ಲಿಕ್ಕೆ ಇವರೆಲ್ಲ ದಗಲ್ಬಾಜಿಗಳು. ಕರ್ನಾಟಕದಲ್ಲಿ ಜನರ ಕ್ಷೇಮವನ್ನು ಗಮನದಲ್ಲಿಟ್ಕೊಂಡು ಸರ್ಕಾರ ತೀರ್ಮಾನ ತಗೋಬೇಕಿತ್ತು. ಇಷ್ಟು ದುಬಾರಿ ಮೀಟರನ್ನು ಯಾವ ಉದ್ದೇಶದ ಮೇಲೆ ಕಾಲ್ ಮಾಡಿದ್ರೆ ಸಾರ್ವಜನಿಕವಾಗಿ ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಣೆ ಮಾಡಿದ್ರೆ ಮೀಟರ್ ಬದಲಾವಣೆ ಮಾಡಲಿಕ್ಕೆ ಇವಾಗ ಸ್ಮಾರ್ಟ್ ಮೀಟರ್ ಆಡುವಂಥ ಅವಶ್ಯಕತೆ ಇಲ್ಲ. ಸ್ಮಾರ್ಟ್ ಮೀಟ್ರನ್ನು ಅಥವಾ ಎಲೆಕ್ಟ್ರಾನಿಕ್ ಮೀಟರ್ಗಳನ್ನು ಬದಲಾವಣೆ ಮಾಡೋ ಅಗತ್ಯ ಇಲ್ಲ. ಮೀಟ್ರ್ ಯಾವ ಮೀಟ್ರ್ ಕಂಪ್ಲೇಂಟ್ ಇದೆ ಆ ಮೀಟ್ರನ್ನು ಬದಲಾಯಿಸಲಿ, ನಮ್ದು ಆಕ್ಷೇಪಣೆ ಇಲ್ಲ. ಅವತ್ತು ನಾವು ನನ್ನ ಸ್ವಂತ ಹಣದಿಂದ ಮೀಟ್ರ್ ಹಾಕಿಸ್ಕೊಂಡಿದ್ದೀವಿ. ಇವತ್ತು ಫ್ರೀಯಾಗಿ ಹಾಕ್ತೀವಿ ಅಂತ ಬಂದರೆ ಆ ಕಂಪನಿಯವರೇ ಫ್ರೀಯಾಗಿ ಕೊಟ್ಟಿಲ್ಲ ಮೀಟ್ರ್ಗಳನ್ನು, ಅವರಿಗೆ ಹಣ ಕೊಟ್ಟಿದೆ. ಅದ್ರ ಜೊತೆಗೆ ಇವರು ಬ್ಯಾಕಪ್ ತೊಗೊಂಡ್ಬಿಟ್ಟು ಇವರು ಹೊಸ ಮೀಟ್ರು ಅಂತ ನಾಟಕ ಮಾಡ್ತಾ ಇದ್ದಾರೆ. ಈ ಹೊಸ ಮೀಟ್ರ್ ಅಗತ್ಯ ಇಲ್ಲ. ಆಮೇಲೆ ರೈತರ ಮೀಟ್ರನ್ನು ವಿತೌಟ್ ಪರ್ಮಿಷನ್ನು ಹಳ್ಳಿಗಳಿಗೆ ನುಗ್ಗಿ ಅವ್ರಿಗೆ ಭಯ ಹುಟ್ಟಿಸಿ ಮೀಟ್ರ್ ಕಿತ್ಕೊಂಡು ಹೊಸದಾಕಿ ಹೋಗ್ತಾ ಇದ್ದಾರೆ, ಮೀಟ್ರ್ ತೊಗೊಂಡು ಹೋಗ್ತಾರೆ. ಅವ್ರ ಮೀಟ್ರ್ ಅವ್ರಿಗೆ ಕೊಡಬೇಕಿತ್ತಲ್ವಾ? ಹಳೆ ಮೀಟ್ರ್ ಅವ್ರಿಗೆ ಕೊಡಬೇಕಿತ್ತು. ಅವ್ನು ಗುಜರಾರಿಗೆ ಹಾಕೊಂಡ್ಲಿ ಸಂಬಂಧ ಇಲ್ಲ. ಇವ್ರದ್ದು ಅಲ್ಲದೇ ಇರೋ ವಸ್ತುವನ್ನು ಮುಟ್ಲಿಕ್ಕೆ ಇವರಿಗೆ ಅಧಿಕಾರ ಇಲ್ಲ. ಮತ್ತೆ ನೋಟಿಸ್ ಜಾರಿ ಮಾಡಿಲ್ಲ. ಮೀಟ್ರ್ ನನ್ನ ಪ್ರಾಪರ್ಟಿ, ನನ್ನ ಮೀಟ್ರ್ ಸರಿ ಇಲ್ಲ, ಕರೆಕ್ಟಾಗಿ ತೋರಿಸ್ತಿಲ್ಲ ಅಂದರೆ ಇವ್ರು ದಂಡ ಹಾಕ್ತಾರೆ. ಇಲ್ಲ ನೀವು ಮೀಟ್ರ್ ಕರೆಂಟ್ ಕದ್ದಿದ್ದೀರಿ, ಮೀಟ್ರ್ ತಪ್ಪಿಸಿದ್ದೀರಿ ಅಂತ ದಂಡ ಹಾಕ್ತಾರೆ. ನನ್ನ ಮೀಟ್ರನ್ನ ಇವ್ರು ಕದ್ದು ಬಂದಿದ್ದಾರಲ್ಲ, ನನಗೆ ಇನ್ಫಾರ್ಮೇಷನ್ ಕೊಡ್ದೇನೆ, ಮಾಹಿತಿ ಕೊಡ್ದೇನೆ ಮೀಟ್ರ್ ಬಿಚ್ಚಿದ್ದಾರೆ, ತಪ್ಪಾಗಿದೆ, ಕ್ಷಮೆ ಕೇಳಬೇಕು. ಯಥಾಸ್ಥಿತಿ, ಹೌದು ಯಥಾಸ್ಥಿತಿ ಮೀಟ್ರನ್ನ ಅಳವಡಿಸ್ಬೇಕು, ಹಳೆ ಮೀಟ್ರನ್ನ ಅಳವಡಿಸ್ಬೇಕು, ಹೊಸ ಮೀಟ್ರನ್ನ ಬಿಚ್ಕೋಬೇಕು, ಜನರ ಕ್ಷಮೆ ಕೇಳಬೇಕು. ಇಲ್ಲಿಗಲ್ಲಾಗಿ ₹100-200 ದುಡ್ಡು ಕಲೆಕ್ಟ್ ಮಾಡಿದ್ದಾರೆ ಪ್ರತಿಯೊಬ್ಬರ ಹತ್ರನೂ. ಎಲ್ಲ ಹಣ ವಾಪಸ್ ಕೊಡಬೇಕು. ಗೌರವದಿಂದ ಸರ್ಕಾರ ಮರ್ಯಾದೆ ಕಾಪಾಡ್ಕೋಬೇಕು. ಇದನ್ನು ಬಿಟ್ಟು ನೀವೇನಾದ್ರು ಮೀಟ್ರ್ ಹಾಕ್ತೀವಿ ಅಂದರೆ ರೈತರು ಬಾರಿಕೋಲ್ ರುಚಿಯನ್ನು ತೋರಿಸ್ಬೇಕಾಗತ್ತೆ. ಓಕೆ, ಈ ಒಂದು ಹೊಸದುರ್ಗ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಇವತ್ತಿನ ಏನು ಅಜೆಂಡಾದಲ್ಲಿ ನಿಮ್ಮ ಏನು ಅಜೆಂಡಾದಲ್ಲಿ ಮಕ್ಕಳು ಶಾಲಾ ಮಕ್ಕಳು ಕರೆಂಟ್ ತೆಗಿತೀರ, ಆಮೇಲೆ ರಿಪ್ಲೈ ಕರೆಕ್ಟ್ ಇಲ್ಲ ಅಂತ ಕೆಲವರು ಮಾಹಿತಿ ಕೊಟ್ಟಿದ್ದಾರೆ. ಹೌದು, ಈಗ ನಾವು ಗ್ರಾಹಕ ಕಾಯ್ದೆ ಕೆಳಗೆ ಬರ್ತಾ ಇಲ್ಲ. ಅದಕ್ಕೆ ಅವ್ರಿಗೆ ಬೇಕಾದಾಗ ತೆಗಿತಾರೆ, ಯಾವ ಬೇಕೋ ಅವಾಗ ಕೊಡ್ತಾರೆ. ನಾನು ಒಬ್ಬ ಕರೆಂಟನ್ನು ಕೊಳ್ಳುವಂತಹ ಗ್ರಾಹಕ, ಅವರು ಮಾರಾಟ ಮಾಡುವಂಥವ್ರು. ನಮ್ಮ ಇಬ್ಬರ ಮಧ್ಯದಲ್ಲಿ ಒಪ್ಪಂದ ಆಗಬೇಕು. ನಿಮಗೆ ಗುಣಮಟ್ಟದ ಕರೆಂಟನ್ನು ತಡೆರಹಿತವಾಗಿ ಕೊಡ್ತೀನಿ. ಅದು ಇಲ್ಲದೆ ಆ ಒಪ್ಪಂದ ಆಗದೇ ಇರೋದರಿಂದ ನಾವು ಶೋಷಿತ ಗ್ರಾಹಕರು. ನಾಮಕಾವಾಸ್ತಿಗೆ ಗ್ರಾಹಕ ಅಂತ ನಮ್ಮನ್ನು ರೈತರು ಅಂತ ಕರೀತಾ ಇಲ್ಲ ಇಲಾಖೆ, ಇವತ್ತು ಗ್ರಾಹಕರು ಅಂತ ಕರೀತಾ ಇದ್ದಾರೆ. ಗ್ರಾಹಕರು ಅಂದರೆ ಖರೀದಿದಾರರು. ನಾವು ಖರೀದಿ ಮಾಡ್ತಾಯಿದ್ದೀವಿ ಕಳಪೆ ಕರೆಂಟನ್ನು, ಅಸಮರ್ಪಕವಾದ ಕರೆಂಟನ್ನು. ಸಮರ್ಪಕವಾಗಿ ನಿರಂತರವಾಗಿ ಬರೋ ಕರೆಂಟನ್ನು ನಾವು ಖರೀದಿ ಮಾಡ್ತಾ ಇಲ್ಲ. ಅವ್ರು ಕೊಟ್ಟಾಗ ಬಳಸ್ಕೊಳ್ತೀವಿ, ಕೊಡದೇ ಇದ್ದಾಗ ಸುಮ್ಮನೆ ಇರ್ತೀವಿ. ಈ ಸ್ಥಿತಿ ನಿರ್ಮಾಣ ಆಗಿದೆ. ಇವರು ವೋಲ್ಟೇಜ್ ವೇರಿಯೇಷನ್ನಿಂದ ನಮ್ಮ ಉಪಕರಣಗಳು ಸುಟ್ಟೋದ್ರೆ ಮನೆಯಲ್ಲಿ ಅಥವಾ ಪಂಪ್ಸೆಟ್ಟು ಸುಟ್ಟೋದ್ರೆ ಅದಕ್ಕೆ ನಾವೇ ಹೊಣೆಗಾರರು ಅಂತ ಇದ್ದೀವಿ. ಎಲ್ಲೂ ಕೂಡ ಬೆಸ್ಕಾಂ ಮೇಲೆ ಕೇಸ್ ಹಾಕೋಕ್ಕಾಗಿಲ್ಲ, ಯಾಕೆಂದರೆ ನನಗೆ ರೈಟ್ಸೇ ಇಲ್ಲ. ಇವರು ಏನು ನಿಯಮವನ್ನು ಬರ್ಕೊಂಡಿದ್ದಾರೆ ನನಗೆ ಅಪ್ಲಿಕೇಶನ್ ತಗೊಳ್ಳೋ ಸಂದರ್ಭದಲ್ಲಿ, ಅದರೊಳಗೆ ಗ್ರಾಹಕ ಹಿತರಕ್ಷಣೆಯ ಕಾಯ್ದೆಯ ಕೆಳಗೆ ಒಂದೇ ಒಂದು ಲೈನ್ ಕೂಡ ಇಲ್ಲ. ಅದು ಇಲ್ಲದೇ ಇರೋದ್ರಿಂದ ನಾನು ಎಲ್ಲೂ ಕೂಡ ಕೇಸ್ ಹಾಕೋಕ್ಕಾಗಿಲ್ಲ. ನಾನು ಶೋಷಿತ ಗ್ರಾಹಕ, ನನ್ನ ಹಕ್ಕು ನನಗೆ ಬೇಕು.
ನಾನು ಗ್ರಾಹಕ ಕಾಯ್ದೆಯ ಕೆಳಗೆ ನನ್ನ ಹಕ್ಕುಗಳು ರಕ್ಷಣೆ ಆಗೋವರೆಗೂ ಕೂಡ ನಿಮ್ಮದು ಯಾವುದೇ ಮೀಟ್ರನ್ನ ಹಾಕಕ್ಕೆ ಬಿಡಲ್ಲ, ಮತ್ತು ನಾನು ಶುಲ್ಕ ಕಟ್ಟಲ್ಲ. ಇದನ್ನು ನಾವು ಅನಿವಾರ್ಯ ಮಾಡಬೇಕಾಗತ್ತೆ. ಓಕೆ, ಈಗ ಇದರ ಪರವಾಗಿ ಸರ್ಕಾರ ಏನು ಕ್ರಮ ತಗೋಬೇಕಂತ ನಿಮ್ಮ ನಿರೀಕ್ಷೆ? ಸರ್ಕಾರ ನೀತಿಗಳನ್ನು ಬದಲಾಯಿಸಬೇಕು, ಮೀಟ್ರಲ್ಲ ನೀತಿಗಳನ್ನು ಬದಲಾಯಿಸಿ ಮಿನಿಮಮ್ ಚಾರ್ಜನ್ನು ರದ್ದು ಮಾಡಬೇಕು. ಏನು ಕಾರಣಕ್ಕೆ ತೊಗೊಳ್ತೀರಿ? ನಾನು ಬಳಸಿದ ಕರೆಂಟಿಗೆ ಶುಲ್ಕ ತೊಗೊಳ್ತೀರಿ, ₹5.80 ತೊಗೊಳ್ತೀರಾ? ತೊಗೊಳ್ಳಿ, ನಮ್ಮನ್ನು ಕೇಳಿದಂಗೆ ನೀವು ತೀರ್ಮಾನ ಮಾಡ್ಕೊಂಡು ತೊಗೊಳ್ಳಿ, ₹5.80 ಕೊಡ್ತೀವಿ. ಮಿನಿಮಮ್ ಚಾರ್ಜ್ ರದ್ದು ಮಾಡಿ. ಪ್ರತಿ ಬಿಲ್ಲಲ್ಲೂ ಬರ್ತಾ ಇದೆ. 1 ಕಿಲೋವ್ಯಾಟಿಗೆ ನೀವು 3 ಕಿಲೋವ್ಯಾಟ್ ತೊಗೊಂಡ್ರೆ ₹435 ಮಿನಿಮಮ್ ಚಾರ್ಜ್ ಆಗುತ್ತೆ. ₹200-300 ನಿಮ್ಮದು ಕರೆಂಟ್ ಚಾರ್ಜ್ ಆಗುತ್ತೆ. ನಾನು ಬಳಸದೇ ಇರೋ ಕರೆಂಟಿಗೆ ಯಾಕೆ ದರ ಹಾಕಿದ್ದೀರಿ? ಯಾವ ಕಾನೂನು ಇದು? ಗ್ರಾಹಕರು ನಾವೆಲ್ಲ ಅದು ಶೋಷಿತ ಗ್ರಾಹಕರಾದಲ್ವ? PF ಹಾಕಿದ್ದೀರಿ. ಏನು PF ಹಾಕಿದ್ದೀರಿ ನೀವು? PF ಯಾಕೆ ನಾವು ಕಟ್ಟಬೇಕು? ಗ್ರ್ಯಾಚುಯಿಟಿ ನಾವ್ಯಾಕೆ ಕಟ್ಟಬೇಕು? ಪ್ರತಿ ಯೂನಿಟ್ ಮೇಲೆ 36 ಪೈಸಾ, 1 ಯೂನಿಟ್ಟಿಗೆ 36 ಪೈಸಾ PF ಕಟ್ ಮಾಡ್ತಾರೆ. P&G ಅಂತ ಅದನ್ನು ಕಟ್ ಮಾಡ್ತಾರೆ. ಯಾಕೆ ಮಾಡ್ತಾ ಇದ್ದೀರಿ? ಅರೆ, ನಿಮ್ಮ ನೌಕರದಾರರಿಗೆ ಸರ್ಕಾರ ಸಂಬಳ ಕೊಡಬೇಕು, ಅದು ಬಿಟ್ಬಿಟ್ಟು ನನ್ನ ಹತ್ರ ವಸೂಲಿ ಮಾಡ್ತಿರೋದ್ರೆ ಡಬಲ್ಲು ತ್ರಿಬಲ್ಲು. ನಾವು ಶೋಷಿತರಾದ್ವಲ್ಲ, ನಿಮಗೆ ಗ್ರಾಹಕರೆಲ್ಲ ಆದ್ವಿ. ಮೊದಲು ಕಾಯ್ದೆಯ ಕೆಳಗೆ ನಮ್ಮನ್ನು ಕಾಪಾಡಿ, ಕಾಯ್ದೆ ಕೆಳಗೆ ನಾವು ರಕ್ಷಣೆ ತರುವಂಥ ನೀತಿಯನ್ನು ಜಾರಿಗೆ ತನ್ನಿ, ಆಮೇಲೆ ಮೀಟ್ರ್ ತನ್ನಿ. ಅದು ಬಿಟ್ಟು ನೀವು ಸಾರ್ವಜನಿಕ ಜನಜೀವನವನ್ನು ಸಂಕಷ್ಟಕ್ಕೆ ತಳ್ತಾ ಇದ್ದೀರಿ, ಕಾನೂನಿನ ಸಂಕಷ್ಟಕ್ಕೆ ತಳ್ತಾ ಇದ್ದೀರಿ. ಜನ ಗುಲಾಮರಲ್ಲ. ಹೇಳ್ದೆ ಕೇಳದೆ ಮೀಟ್ರ್ ತೆಗಿಬಾರ್ದು, ಮೀಟ್ರ್ ಹಾಕಬಾರ್ದು. ನೀವು ಹೇಳ್ದೆ ಕೇಳದೆ ಬೆಲೆ ದುಪ್ಪಟ್ಟು ಮಾಡಬಾರ್ದು. KERC ಪ್ರತಿ ಜಿಲ್ಲೆಯಲ್ಲಿ ಹೋಗಿ ಸಾರ್ವಜನಿಕರ ಅಹವಾಲನ್ನು ಸ್ವೀಕಾರ ಮಾಡಬೇಕು. ಆ ಅಹವಾಲಿನ ಆಧಾರದ ಮೇಲೆ ತೀರ್ಮಾನವನ್ನು ಕೊಡಬೇಕು. ನೀವು ಇದನ್ನು ಮಾಡದೆ ಹೋದರೆ ನಾವು ನಿರಂತರವಾಗಿ ಶೋಷಿತರಾಗ್ತೀವಿ. ಪ್ರಜಾತಂತ್ರದ ಕೆಳಗೆ ನಾವು ಬದುಕ್ತಾ ಇದ್ವಿ ಅಂತ ನಮಗೆ ಅನಿಸೋದಿಲ್ಲ. ಈಗ ರಾಜ್ಯ ಮಟ್ಟದಲ್ಲಿ ಈ ವಿಷಯವಾಗಿ ನೀವು ಗಮನ ಸೆಳೆದಿಲ್ಲ? ರಾಜ್ಯ ಸಮಿತಿ ಮೀಟಿಂಗ್ ಕರೆದಾಗ ನಾವು ಮಾತಾಡ್ತೀವಿ. ಇಡೀ ರಾಜ್ಯ ತುಂಬ ಚರ್ಚೆ ಆಗಿದೆ. ಚಿತ್ರದುರ್ಗದಿಂದನೇ ಪ್ರಾರಂಭ ಮಾಡಿದ್ದೀವಿ. ರಾಜ್ಯದಾಗ ಎಲ್ಲ ಕಡೆ ಈಗಾಗಲೇ ಕೋಲಾರ ತಡೆ ಒಡ್ಡಿದ್ದಾರೆ, ಚಾಮರಾಜನಗರ ಇನ್ನೂ ಮೀಟ್ರ್ ಹಾಕಕ್ಕೆ ಶುರು ಮಾಡಿದ್ದಾರೆ, ಅಲ್ಲೇ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ, ಕೊಪ್ಪಳದಲ್ಲಿ ಮಾಡಿದ್ದಾರೆ, ಈಗ ನಾಳೆ ಇದರಲ್ಲಿ ಮಾಡ್ತಾರೆ, ಮೂಡಿಗೆರೆಯಲ್ಲಿ ಮಾಡ್ತಾರೆ, ಚಿಕ್ಕಮಂಗ್ಳೂರಲ್ಲಿ, ಮತ್ತು ಬೆಳಗಾವಿಯಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ, ಶಿವಮೊಗ್ಗದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ಮೀಟ್ರ್ಗಳು ಇನ್ನೂ ಆಗಿಲ್ಲ, ಹಾಕಕ್ಕೆ ಹೋಗಿಲ್ಲ, ಅವ್ರ ಮೇಲೆ ಎಫೆಕ್ಟ್ ಆಗಿಲ್ಲ. ನಮ್ಮಲ್ಲಿ ನಡೆದಿರೋದನ್ನು ನೋಡಿ ಅಡ್ವಾನ್ಸ್ ಆಗಿ ನಾವೆಲ್ಲ ತಡಿತೀವಿ ಅಂತ ಅವ್ರು ತಯಾರಾಗಿದ್ದಾರೆ. ಇದು ಕೇವಲ ಹೊಸದುರ್ಗ ಚಿತ್ರದುರ್ಗದ ಕಾರ್ಯಕ್ರಮ ಅಲ್ಲ, ಇಡೀ ರಾಜ್ಯದ ಕಾರ್ಯಕ್ರಮ, ಎಲ್ಲ ಕಾಮಗಳಿಗೂ ಕೂಡ ಸಂಬಂಧಪಟ್ಟಂಥ ಕಾರ್ಯಕ್ರಮ. ನಾವೆಲ್ಲರೂ ಅಣ್ಣ ತಮ್ಮಗಳರ ಇಡೀ ರಾಜ್ಯದವರು. ಯಾರಿಗೆ ಅನ್ಯಾಯ ಆದರೂ ಅನ್ಯಾಯನೇ, ಕಾನೂನುಬದ್ಧವಾಗಿ ನಮಗೆ ರಕ್ಷಣೆ ಬೇಕು, ಕಾನೂನು ಕೆಳಗೆ ಸರಬರಾಜು ಆಗಬೇಕು. ಸರಿಪಡಿಸಲಿಲ್ಲ ಅಂದರೆ ಮೀಟ್ರ್ ವಾಪಸ್ ಕೊಡುವಂಥ ಕಾರ್ಯಕ್ರಮ ಆಗ್ತೀವಿ. ಹಳ್ಳಿಯನ್ನು ವಿದ್ಯುತ್ ಶಕ್ತಿಯ ದರದಿಂದ ಮುಕ್ತಿ ಮಾಡ್ತೀವಿ. ಈಗ ನಮ್ಮ ಇಲ್ಲಿ AWR ಅವರಿಗೆ ಗಡುವು ಕೊಟ್ಟಿದ್ದಾರೆ, 10 ನಿಮಿಷ ಮಾತಾಡ್ಕೊಂಡ್ಬರ್ತೀವಿ. ಈಗ ಅವರು ನಾವು ಮೇಲ್ಪಟ್ಟವ್ರಿಗೆ ಸಂಬಂಧಪಟ್ಟವ್ರ ಗಮನ ಸೆಳಿತೀವಿ ಅಂತ ಹೇಳಿದ್ದಾರೆ, ಮಾತಾಡ್ಕೊಂಡು ಬರಲಿ. ಅವ್ರು ಬರಲಿಲ್ಲ ಅಂದರೆ ನಾವು ಇದನ್ನು ಕರ್ನಾಟಕದಲ್ಲಿ ರೈತ ಸಂಘ ಒಂದು ತೀರ್ಮಾನ ಮಾಡಿದೆ 2002ರಿಂದ ಹಿಂದಕ್ಕೆ. ಎಲ್ಲಿ ಆಡಳಿತ ವ್ಯವಸ್ಥೆ ಫೇಲ್ಯೂರ್ ಆಗುತ್ತೆ, ಸಾರ್ವಜನಿಕರನ್ನು ರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ, ಕಾನೂನನ್ನು ಜಾರಿ ಮಾಡುವಂಥ ನಿಟ್ಟಿನಲ್ಲಿ, ಜನರನ್ನು ರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಫೇಲ್ಯೂರ್ ಆದಂಥ ಸಂದರ್ಭದಲ್ಲಿ ರೈತ ಸಂಘನೇ ನೇರವಾಗಿ ಆ ಕಾರ್ಯಾಚರಣೆಯನ್ನು ಮಾಡಿ ಡೈರೆಕ್ಟ್ ಆಕ್ಷನ್ ಕೆಳಗೆ ರಕ್ಷಣೆ ಮಾಡಿಕೊಂಡಿದೆ. ಆ ಹಿನ್ನೆಲೆಯಲ್ಲಿ ಹಿಂದೆ ಮೀಟ್ರ್ ಬಿಚ್ಚಿ ಕೊಟ್ಟಾಗಿದೆ, ಕೆಂಟಕಿ ಚಿಕನ್ ಮೇಲೆ ರೈಡ್ ಆಗಿದೆ, ಆಮೇಲೆ ಮಾನ್ಸಾಟ ಕಂಪನಿ ಮೇಲೆ ರೈಡ್ ಆಗಿದೆ. ಹಿಂದೆ ಎಲ್ಲ 2002ರಲ್ಲಿ ಮೀಟ್ರ್ಗಳನ್ನು ಡೈರೆಕ್ಟ್ ನಾವೇ ಬಿಚ್ಚಿ ಸರ್ಕಾರಕ್ಕೆ ವಾಪಸ್ ಕೊಟ್ಟ. ಇವೆಲ್ಲ ಡೈರೆಕ್ಟ್ ಆಕ್ಷನ್. ಸರ್ಕಾರ ಮಾಡೋಕ್ಕಾಗದೇ ಇರೋದನ್ನು ಅಥವಾ ಎಲ್ಲಿ ದೌರ್ಬಲ್ಯ ತೋರಿಸಿರ್ತಾರೆ ಅಲ್ಲಿ ರೈತ ಸಂಘ ಜಾಗೃತಿಯನ್ನು ವಹಿಸಿ ರಕ್ಷಣೆ ಮಾಡ್ಕೊಳ್ಳೋ ಕೆಲಸ ಮಾಡಿದೆ ಡೈರೆಕ್ಟ್ ಆಕ್ಷನ್ ಕೆಳಗೆ. ಹೌದೌದು, ಯಾಕೆಂದರೆ ಕರೆಂಟು ನೀರು ನಮಗೆ ವ್ಯತ್ಯಾಸ ಇಲ್ಲ, ಎರಡು ಒಂದೇ. ಪ್ರತಿಯೊಬ್ಬರಿಗೂ ನೀರು ಎಷ್ಟು ಅಗತ್ಯ ಇದೆಯೋ ಕರೆಂಟು ಕೂಡ ಅಷ್ಟೇ ಅಗತ್ಯ ಇದೆ. ಇವತ್ತು ನಾವು ಅದ್ರ ಮೇಲೆ ಡಿಪೆಂಡ್ ಆಗಿದ್ವಿ. ನನಗೆ ಮೂಲಭೂತ ಸೌಕರ್ಯ, ಸಂವಿಧಾನಬದ್ಧವಾದಂತಹ ಮೂಲಭೂತ ಸೌಕರ್ಯ ವಿದ್ಯುತ್ತು ಕೂಡ. ಹಾಗಾಗಿ ಪ್ರತಿ ವ್ಯಕ್ತಿಗೂ, ಜನಜಾನುವಾರುಗಳಿಗೂ ಕೂಡ ಇವತ್ತು ವಿದ್ಯುತ್ ಬೇಕಾಗಿದೆ. ಯಾಕೆಂದರೆ ಅಡವಿಯಲ್ಲಿರುವಂಥ ಒಂದು ಪಕ್ಷಿ ನೀರು ಕುಡಿಬೇಕು ಅಂದರೆ ಯಾವುದೋ ಬೋರ್ವೆಲ್ಲಲ್ಲಿ ನೀರು ಚಾಲು ಆಗಿರೋದನ್ನು ನೀರು ಕುಡಿತಿತ್ತು. ಈ ಸ್ಥಿತಿ ಇವತ್ತು ತಲುಪಿದ್ದೀವಿ. ಹಾಗಾಗಿ ಇದು ಮೂಲಭೂತ ಸೌಕರ್ಯಗಳಲ್ಲಿ ಒಂದು, ಅದನ್ನು ರಕ್ಷಣೆ ಮಾಡ್ಕೊಳ್ಳೋದು ನಮಗೆ ಸೇರಿದ್ದು. ಓಕೆ ಯಡಿಯೂರಪ್ಪರ, ಈಗ ರಾಜ್ಯ ಸರ್ಕಾರ ಸಿರಿಧಾನ್ಯಗಳಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ. ಸಣ್ಣ ಗಾಣಗಳ ಶಾಶ್ವತ ಈಗ ಬೆಂಬಲ ಬೆಲೆಯನ್ನು ಸಿರಿಧಾನ್ಯಗಳಿಗೆ ಘೋಷಣೆ ಮಾಡಿದೆ. ಸಮರ್ಪಕವಾಗಿ ಅದನ್ನು ವಿತರಣೆ ಮಾಡಬೇಕು. ಈಗ ಈ ವರ್ಷ ನಮ್ಮ ಜಿಲ್ಲೆ ಕರ್ನಾಟಕದಲ್ಲಿ ಹೆಚ್ಚು ಬೆಳೀತಾ ಇರೋದು ಸಿರಿಧಾನ್ಯವನ್ನು ಹೊಸದುರ್ಗದಲ್ಲಿ.
ಚಿತ್ರದುರ್ಗ ಜಿಲ್ಲೆ, ಅದರಲ್ಲಿ ಮೂಲಭೂತವಾಗಿ ಹೊಸದುರ್ಗದಲ್ಲಿ ಹೆಚ್ಚು ಬೆಳೀತಿರೋದು. ಪ್ರತಿ ವರ್ಷ ಮುಂಗಾರು ಬೆಳೆಯನ್ನು ಎಳ್ಳು, ಹೆಸರು, ಉದ್ದು, ಸಾವೆ ಇಷ್ಟನ್ನು ಬಿತ್ತುತ್ತಾರೆ. ಈ ವರ್ಷ ಬೆಳೆ ಹಾಳಾಗಿದೆ. ಅದನ್ನು ಈಗಾಗಲೇ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ನಾವು ಗಮನ ಸೆಳೆದಿದ್ದೀವಿ. ನೀವು ತಕ್ಷಣಕ್ಕೆ ಸ್ಥಳ ಪರಿಶೀಲನೆ ಮಾಡಿ ಪರಿಹಾರ ಕೊಡಿಸ್ಬೇಕು ಅಂತ. ಅವ್ರ ಕೆಲಸ ಅವ್ರು ಮಾಡ್ತಾರೆ. ಅದನ್ನು ಮಾಡಲೇಬೇಕು. ಯಾಕೆಂದರೆ ಒಂದು ಸಾರಿ ಬಿತ್ತೋದು ಕಷ್ಟ ಇದೆ. ಈಗ ರಸಗೊಬ್ಬರದ ಸಮಸ್ಯೆ ಇದೆ, ಅದ್ರ ಜೊತೆಗೆ ಯೂರಿಯಾ ಸಿಗ್ತಾನೇ ಇಲ್ಲ. ಕೇಂದ್ರ ಮತ್ತು ರಾಜ್ಯಗಳ ಮೇಲಾಟದಲ್ಲಿ ರೈತರು ಬಲಿಪಶುಗಳಾಗಿದ್ದೀವಿ. ನಮಗೆ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ನಾವು ಬಂಡವಾಳ ಹಾಕಿರೋದು ದಂಡ ಆಗಿದೆ. ಮತ್ತೆ ಬಿತ್ತಲಿಕ್ಕೆ ಗೊಬ್ಬರ ಇಲ್ಲ, ಬಿತ್ತಿರೋ ಬೆಳೆಗೆ ಯೂರಿಯಾ ಇಲ್ಲ. ಇದೆಲ್ಲ ನಾವು ಪ್ರಕೃತಿ ಜೊತೆಗೆ ಅಷ್ಟೇ ಅಲ್ಲ ಜೂಜಾಡ್ತಾ ಇರೋದು, ಸರ್ಕಾರದ ಜೊತೆಗೂ ಜೂಜಾಡ್ತಾ ಇದ್ದೀವಿ. ಇವರು ನಮ್ಮಲ್ಲಿಗೆ ಒಂದು ರೀತಿ ಜೂಜಿನ ಆಟವನ್ನು ಸರ್ಕಾರ ಶುರು ಮಾಡಿದೆ. ಆ ಕಾರಣಕ್ಕೆ ಹಾಲಿ ಏನು ಈ ತಾಲೂಕಲ್ಲಿ ಮುಂದಿನ ಮುಂಗಾರು ಬೆಳೆ ಏನು ಬಿತ್ತಿ ಹಾಳಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಪರಿಹಾರ ಬೇಕು. ಆಮೇಲೆ ಮತ್ತೆ ಬಿತ್ತು ಅವರಿಗೆ ಪರಿಹಾರನೂ ಕೂಡ ಕೊಡಬೇಕು. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.